ಫ್ಯಾನ್ಸ್ಗೆ ಕೊನೆಗೂ ಕೂಡ ಗುಡ್ ನ್ಯೂಸ್ ಕೊಟ್ರ ನಟಿ ರಮ್ಯಾ. ಈ ಬಾರಿ ಫಿಲ್ಮ್ ಕಂಬ್ಯಾಕ್ ಬಗ್ಗೆ ಬರುವಂತಹ ಸುದ್ದಿ ಅಲ್ಲ ಇದು. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುದ್ದಿಯೊಂದು ಬರ್ತಾ ಇದೆ. ಅಂತೂ ಇಂತೂ ಮೋಹಕ ತಾರೆ ರಮ್ಯಾ ಅವರು ಮದುವೆ ಫಿಕ್ಸ್ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ. ನವೆಂಬರ್ 29ರಂದು ಸ್ಯಾಂಡಲ್ವುಡ್ ನಟಿ ರಮ್ಯಾ ಮದುವೆ ಆಗಲಿದ್ದಾರೆ ಅಂತ ಅವರ ಆಪ್ತ ಮೂಲಗಳಿಂದ ಮಾಹಿತಿಗಳು ಬರ್ತಾ ಇದೆ. ಅಕ್ಟೋಬರ್ ತಿಂಗಳಲ್ಲಿ ನಟಿ ರಮ್ಯಾ ನಿಶ್ಚಿತಾರ್ಥ ಸಾಧ್ಯತೆ. ನವೆಂಬರ್ 29ರಂದು ಹುಟ್ಟುಹಬ್ಬದ ದಿನ, ಅದೇ ದಿನ ನಟಿ ರಮ್ಯಾ ಅವರ ವಿವಾಹ ಆಗಲಿದೆ ಅನ್ನುವ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಬೆಂಗಳೂರಿನ ಟೆಕ್ಸ್ಟೈಲ್ ಉದ್ಯಮಿಯ ಜೊತೆಗೆ ರಮ್ಯಾ ಮದುವೆ ಆಗಲಿದ್ದಾರಂತೆ. ಸ್ಯಾಂಡಲ್ವುಡ್ನಲ್ಲಿ ರಮ್ಯಾ ಮದುವೆಯ ಸುದ್ದಿ ಈಗ ಹರಿದಾಡ್ತಾ ಇದೆ. ಈ ಬಗ್ಗೆ ರಮ್ಯಾ ಆಗಲಿ ಅವರ ಕುಟುಂಬಸ್ಥರಾಗಲಿ ಖಚಿತ ಮಾಹಿತಿಯನ್ನ ನೀಡ್ತಾ ಇಲ್ಲ. ಆದರೆ ಸ್ಯಾಂಡಲ್ವುಡ್ನಲ್ಲಿ ಈ ಬಗ್ಗೆ ಮಾಹಿತಿಗಳು ಈಗ ಈ ಸುದ್ದಿ ಹರಿದಾಡ್ತಾ ಇದೆ. ನವೆಂಬರ್ 29ರಂದು ನಟಿ ರಮ್ಯಾ ಅವರ ಮದುವೆ ಅನ್ನುವಂಥ ವಿಚಾರ. ಅಕ್ಟೋಬರ್ ತಿಂಗಳಿನಲ್ಲೇ ನಿಶ್ಚಿತಾರ್ಥ ನಡೆಯಲಿದೆಯಂತೆ. ನವೆಂಬರ್ 29 ಅವರ ಹುಟ್ಟುಹಬ್ಬ, ಅದೇ ದಿನ ನಟಿ ರಮ್ಯಾ ಅವರ ಮದುವೆ ನಡೆಯಲಿದೆ ಅನ್ನೋ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ನಟಿ ರಮ್ಯಾ ಅವರ ಮದುವೆಯ ಸುದ್ದಿ ಈಗ ಹರಿದಾಡ್ತಾ ಇದೆ. ಬೆಂಗಳೂರಿನ ಟೆಕ್ಸ್ಟೈಲ್ ಉದ್ಯಮಿಯ ಜೊತೆಗೆ ರಮ್ಯಾ ಮದುವೆ ಆಗಲಿದ್ದಾರೆ ಅಂತ ಸುದ್ದಿಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಟಿ ರಮ್ಯಾ ಅವರು ಯಾವುದೇ ರೀತಿಯಾಗಿರುವಂತಹ ಸ್ಪಷ್ಟನೆಯನ್ನ ನೀಡಿಲ್ಲ. ಸ್ಯಾಂಡಲ್ವುಡ್ನಲ್ಲಿ ಹರಿದಾಡ್ತಾ ಇರುವಂತಹ ಈ ಸುದ್ದಿಗೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರ ಸಿನಿಮಾಗಳಿಂದ ಈಗಾಗಲೇ ಅವರು ಸಾಕಷ್ಟು ವರ್ಷಗಳ ಹಿಂದಿನಿಂದಲೇ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಮತ್ತೆ ಕಂಬ್ಯಾಕ್ ಮಾಡ್ತಾರೆ ಅನ್ನುವಂಥ ಸುದ್ದಿ ಸಾಕಷ್ಟು ಸಂದರ್ಭಗಳಲ್ಲಿ ಬಂದಿತ್ತು. ರಾಜಕಾರಣಿಯಾಗಿಯೂ ಕೂಡ ಅವರು ತಮ್ಮ ಅದೃಷ್ಟವನ್ನು ಪರೀಕ್ಷೆಯನ್ನು ಮಾಡಿಕೊಂಡಿದ್ರು. ಸೊ ಈಗ ಮದುವೆಯ ಬಗ್ಗೆ ಈಗ ಸುದ್ದಿ ಹರಿದು ಬರ್ತಾ ಇದೆ. ನವೆಂಬರ್ 29ರಂದು ನಟಿ ರಮ್ಯಾ ಅವರು ಮದುವೆ ಆಗಲಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು. ಅಕ್ಟೋಬರ್ ತಿಂಗಳಿನಲ್ಲೇ ನಿಶ್ಚಿತಾರ್ಥ ಆಗುವಂಥ ಸಾಧ್ಯತೆ ಇದೆ ಅಂತ ಕೂಡ ಸಿಗ್ತಾ ಇರುವಂಥ ಮಾಹಿತಿ. ನವೆಂಬರ್ 29ರಂದು ಹುಟ್ಟುಹಬ್ಬದ ದಿನವೇ ರಮ್ಯಾ ಅವರು ಮದುವೆ ಮಾಡಿಕೊಳ್ಳಲಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಈ ಬಗ್ಗೆ ಸಾಕಷ್ಟು ಸುದ್ದಿಗಳು ಈಗ ಹರಿದಾಡ್ತಾ ಇದೆ. ನಟಿ ರಮ್ಯಾ ಅವರು ಈ ಬಗ್ಗೆ ಇಲ್ಲಿವರೆಗೂ ಕೂಡ ಸ್ಪಷ್ಟನೆಯನ್ನ ನೀಡಿಲ್ಲ. ಆದರೆ ಮೂಲಗಳು ಈ ಬಗ್ಗೆ ಹೌದು, ಈ ಸುದ್ದಿ ನಿಜ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದೆ. ನಲವತ್ತೆರಡನೇ ವಯಸ್ಸಿಗೆ ಕೂಡಿ ಬಂತ ರಮ್ಯಾಗೆ ಕಂಕಣ ಭಾಗ್ಯ. ಸ್ಯಾಂಡಲ್ವುಡ್ ಕ್ವೀನ್ ಕಲ್ಯಾಣಕ್ಕೆ ಫಿಕ್ಸ್ ಆಯ್ತಾ ಮುಹೂರ್ತ. ನವೆಂಬರ್ ತಿಂಗಳಲ್ಲಿ ಹಸೆಮಣೆ ಏರಲಿದ್ದಾರೆ ಮೋಹಕ ತಾರೆ. ಚೌಧರಿ ಫ್ಯಾಮಿಲಿಗೆ ಸೇರಿದ ಉದ್ಯಮಿಯ ಕೈ ಹಿಡಿಯಲಿದ್ದಾರಂತೆ ಪದ್ಮಾವತಿ. ಚೌಧರಿ ಫ್ಯಾಮಿಲಿಗೆ ಸೇರಿದಂತಹ ಉದ್ಯಮಿಯನ್ನ ಕೈ ಹಿಡಿಯಲಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಬರ್ತಾ ಇರೋದು. ಮೂಲಗಳ ಮಾಹಿತಿಯ ಪ್ರಕಾರ ಶೀಘ್ರದಲ್ಲೇ ರಮ್ಯಾ ಅವರ ನಿಶ್ಚಿತಾರ್ಥ ನಡೆಯಲಿದೆ. ಆದರೆ ಈ ಬಗ್ಗೆ ಇಲ್ಲಿವರೆಗೂ ಕೂಡ ರಮ್ಯಾ ಅವರು ಸ್ಪಷ್ಟನೆಯನ್ನ ನೀಡಿಲ್ಲ, ಖಚಿತ ಮಾಹಿತಿಯನ್ನ ನೀಡಿಲ್ಲ. ಆದರೆ ಅವರ ಮೂಲಗಳು ಅಂದರೆ ಆಪ್ತರಿಂದ ಈ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಈ ಸುದ್ದಿ ಹೌದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಬರ್ತಾ ಇರೋದು. 42ನೇ ವಯಸ್ಸಿನಲ್ಲಿ ರಮ್ಯಾ ಅವರು ಕಂಕಣ ಭಾಗ್ಯವನ್ನ, ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದೆ ಅಂತ ಈಗ ಮೂಲಗಳಿಂದ ಮಾಹಿತಿ ಬರ್ತಾ ಇರೋದು. ಸ್ಯಾಂಡಲ್ವುಡ್ನ ಕ್ವೀನ್ ಕಲ್ಯಾಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಚೌಧರಿ ಫ್ಯಾಮಿಲಿಗೆ ಸೇರಿದಂಥ ಉದ್ಯಮಿಯ ಕೈಯನ್ನು ಹಿಡಿಯಲಿದ್ದಾರಂತೆ ನಟಿ ರಮ್ಯಾ ಅವರು. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ನಟಿ ರಮ್ಯಾ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂಥ ಈ ಸುದ್ದಿ, ಇದಕ್ಕೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ, ಎಷ್ಟರ ಮಟ್ಟಿಗೆ ನಿಜ ಇದು, ಅವ್ರು ಏನಾದರೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಮಂಜುನಾಥ್? ಮಧುಕರ್, ಏನಂತಂದ್ರೆ ಸ್ಯಾಂಡಲ್ವುಡ್ ಕ್ವೀನ್ ಅಂತಂದ್ರೆ 2 ದಶಕಗಳ ಕಾಲ ಅಂದ್ರೆ 20 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ದಿವ್ಯಾ ಸ್ಪಂದನ ಅಲಿಯಾಸ್ ರಮ್ಯಾ ಅವರು. ಸೊ ಸುಮಾರು ಸಲ ಯಾವಾಗ ರಮ್ಯಾ ಅವರ ಮದುವೆ ಯಾವಾಗ ಅಂತ ಹೇಳ್ಬಿಟ್ಟು ಅಭಿಮಾನಿಗಳೆಲ್ಲರೂ ಸಹ ತುದಿಗಾಲಲ್ಲೇ ನಿಂತಿದ್ರು.
ಸೊ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಇವಾಗ ಈ ಒಂದು ಸುದ್ದಿ ಆದ್ರೂ ನಿಜ ಆಗುತ್ತಾ ಅನ್ನುವಂಥದ್ದು. ಯಾಕಂತಂದ್ರೆ 42ನೇ ವಯಸ್ಸಿಗೆ ರಮ್ಯಾ ಅವರಿಗೆ ಕಂಕಣಬಲ ಕೂಡಿ ಬಂದಿದೆ ಅನ್ನುವಂಥದ್ದು ಆಪ್ತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಅಕ್ಟೋಬರ್ ತಿಂಗಳಲ್ಲಿ ಅವರ ನಿಶ್ಚಿತಾರ್ಥ ಆಗುತ್ತೆ. ಅದಾದ ನಂತರ ನವೆಂಬರ್ 29 ದಿವ್ಯ ಸ್ಪಂದನ ಅವರ ಒಂದು ಬರ್ತ್ಡೇ ಏನಿದೆಯಲ್ಲ ಆವತ್ತೇ ಒಂದು ಹತ್ತುಮೆಳೆ ಏರ್ತಾ ಇದ್ದಾರೆ ಉದ್ಯಮಿಯವರ ಜೊತೆ ಅಂತ ಹೇಳ್ಬಿಟ್ಟು ಒಂದು ಮೂಲಗಳ ಪ್ರಕಾರ ಮಾಹಿತಿ ಕೇಳಿ ಬರ್ತಾ ಇದೆ. ಆದ್ರೆ ಇದುವರೆಗೂ ಸಹ ರಮ್ಯಾ ಅವರು ಎಲ್ಲೇನೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಂತಹ ಮಾಧ್ಯಮದವರ ಜೊತೆ ಆಗಿರ್ಬೋದು ಇನ್ಫಾರ್ಮೇಶನ್ ಬಿಟ್ಕೊಟ್ಟಿಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಒಂದು ಡೆಸ್ಟಿನಿ ವೆಡ್ಡಿಂಗ್ ಅನ್ನೋದು ಇರ್ತೈತೆ. ಸೊ ಇದೇ ತರ ನಾವು ಮದುವೆ ಆಗ್ಬೇಕು, ಇದೇ ತರ ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಅನ್ನ ಕೊಡಬೇಕು ಅನ್ನುವಂಥದ್ದು ಇರುತ್ತೆ. ಸೊ ಅದೇ ರೀತಿ ಡೆಸ್ಟಿನಿ ವೆಡ್ಡಿಂಗ್ ಏನಾದ್ರೂ ಮೊರೆ ಹೋಗ್ತಿದಾರ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಅನ್ನುವಂಥದ್ದು. ಯಾಕಂತಂದ್ರೆ ಸುಮಾರು ವರ್ಷಗಳ ಕಾಲ ಸುಮಾರು ದಿನಗಳಿಂದನೂ ಸಹ ಒಂದು ರಮ್ಯಾ ಅವ್ರು ಈಗ ಮದುವೆ ಆಗ್ತಾರೆ, ಆಗ ಮದುವೆ ಆಗ್ತಾರೆ, ಒಂದು ಉದ್ಯಮಿಗಳ ಜೊತೆನೂ ಸಹ ಮಧ್ಯ ಅವ್ರು ಇಂಥವ್ರ ಜೊತೆ ಇಂಥವ್ರ ಕೈ ಹಿಡಿತಾರೆ ಅನ್ನುವಂಥದ್ದೆಲ್ಲನೂ ಸಹ ಮಾಹಿತಿ ಕೇಳಿ ಬಂದಿತ್ತು. ಆದ್ರೆ ಅದ್ಯಾವುದೂ ಸಹ ನಿಜ ಆಗಿಲ್ಲ. ಇದುವರೆಗೂ ಸಹ ಒಬ್ಬಂಟಿಯಾಗಿ ಒಂದು ರಮ್ಯಾ ಅವರು ತಮ್ಮ ಒಂದು ಚಿತ್ರರಂಗದಲ್ಲಿ ಆಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ತೊಡಗಿಸಿಕೊಂಡು ಸಮಥಿಂಗ್ ಏನಾದ್ರೂ ನಾನು ಅಚೀವ್ ಮಾಡ್ಬೇಕು ಅನ್ನುವಂಥದ್ದನ್ನೇ ಇಟ್ಕೊಂಡಿದ್ರು. ಆದ್ರೆ ಈಗ ಚೌಧರಿ ಅನ್ನೋ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಒಬ್ಬ ಉದ್ಯಮಿಯನ್ನ ಭರಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ರಮ್ಯಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಮಾಧ್ಯಮದವರ ಜೊತೆ ಹಂಚ್ಕೊಳ್ಳೋವರೆಗೂ ಸಹ ನಾವು ಸಹ ವೆಯ್ಟ್ ಮಾಡ್ಲೇಬೇಕಾಗುತ್ತೆ ಮಧುಕರ್. ಓಕೆ, ಥ್ಯಾಂಕ್ ಯು ಮಂಜು. ಇದು ನಟಿ ರಮ್ಯಾ ಅವರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂತಹ ಸುದ್ದಿಗಳು. ನಟಿ ರಮ್ಯಾ ಅವರು ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಆಗಲಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಖಚಿತ ಮಾಹಿತಿ ಸ್ವತಃ ನಟಿ ರಮ್ಯಾ ಅವರಿಂದ ಬಂದಿಲ್ಲ. ಈ ಸುದ್ದಿ ನಿಜವೋ ಏನೋ ಅನ್ನೋ ಬಗ್ಗೆ ಕಳೆದ ಹಲವು ವರ್ಷಗಳಿಂದ ಸಿನಿಮಾ ರಂಗದಿಂದ ದೂರ ಇದ್ದಾರೆ ನಟಿ ರಮ್ಯಾ ಅವರು. ಅದಾದ ನಂತರ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ನೋಡಿದ್ರು. ಸಂಸದರಾಗಿ ಕೂಡ ಅವರು ಆಯ್ಕೆಯಾಗಿದ್ದರು, ಸಾಕಷ್ಟು ಸಕ್ರಿಯವಾಗಿದ್ದರು. ಅದಾದ ನಂತರ ರಾಜಕೀಯದಿಂದಲೂ ಕೂಡ ಈಗ ಸದ್ಯಕ್ಕೆ ದೂರ ಆಗಿದ್ದಾರೆ. ಮತ್ತೆ ಅವರು ಸಿನಿಮಾ ಮೂಲಕ ಕಂಬ್ಯಾಕ್ ಮಾಡ್ತಾರೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇಲ್ಲಿವರೆಗೂ ಆ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಸ್ಪಷ್ಟತೆ ಇಲ್ಲ. ಒಂದೆರಡು ಸಿನಿಮಾಗಳಲ್ಲಿ ಅವರು ಮತ್ತೆ ಕಂಬ್ಯಾಕ್ ಮಾಡ್ತಾರೆ ಅನ್ನೋ ಬಗ್ಗೆ ಸುದ್ದಿಗಳು ಕೂಡ ಬಂದಿತ್ತು. ಸೊ ಈಗ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳವಣಿಗೆಗಳು ಆಗ್ತಾ ಇದೆ. ಮದುವೆಯ ಸುದ್ದಿಯ ಬಗ್ಗೆ ಯಾವುದೇ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ದಿವ್ಯ ಸ್ಪಂದನ. ತಮ್ಮ ಮದುವೆ ವಿಚಾರವನ್ನು ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದಾರಾ? ಸೊ ಇಲ್ಲಿವರೆಗೂ ಕೂಡ ಎಲ್ಲವೂ ವದಂತಿ ಅಂತ ನಟಿ ರಮ್ಯಾ ಅವರು ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ವದಂತಿ, ಇದ್ಯಾವುದು ನಿಜ ಅಲ್ಲ ಅನ್ನೋ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆದರೆ ಮೂಲಗಳ ಮಾಹಿತಿಯ ಪ್ರಕಾರ ಹೌದು, ನಟಿ ರಮ್ಯಾ ಅವರು ಮದುವೆ ಆಗ್ತಾ ಇದ್ದಾರೆ, ಮದುವೆ ಫಿಕ್ಸ್ ಆಗಿದೆ ಅನ್ನೋ ಬಗ್ಗೆ ಮಾಹಿತಿಗಳೇ ಬರ್ತಾ ಇದೆ. ನವೆಂಬರ್ನಲ್ಲಿ ರಮ್ಯಾ ಅವರು ಹಸೆಮಣೆ ಏರೋದು ಕನ್ಫರ್ಮ್, ಈ ವಿಚಾರವನ್ನ ಮೂಲಗಳು ಹೇಳ್ತಾ ಇದೆ. ಆದರೆ ನಟಿ ರಮ್ಯಾ ಅವರು ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಬಹುಶಃ ತಮ್ಮದೇ ಆಗಿರುವಂಥ ರೀತಿಯಲ್ಲಿ ಅದನ್ನು ಮದುವೆ ವಿಚಾರವನ್ನು ಅನೌನ್ಸ್ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಅವರಲ್ಲೂ ಕೂಡ ಇರಬಹುದು. ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ, ಅಥವಾ ಮತ್ತೊಂದು ಬಾರಿ ಮದುವೆ ವಿಚಾರ ಅಂದರೆ ಈ ಹಲವು ಸಂದರ್ಭಗಳಲ್ಲಿ ನಟಿ ರಮ್ಯಾ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿರುವಂಥ ಸುದ್ದಿಗಳು ಬರ್ತಾನೆ ಇದ್ದಾವೆ. ಸೊ ಈ ಬಾರಿ ಕೂಡ ಅದೇ ರೀತಿಯಾಗಿರುವಂಥ ರೂಮರ ಇದು, ಗೊತ್ತಿಲ್ಲ. ಈ ಕ್ಷಣಕ್ಕೆ ಕೇಳಿ ಬರ್ತಾ ಇರುವಂಥ ಸುದ್ದಿ ಇದು. ಮುಂದಿನ ನವೆಂಬರ್ನಲ್ಲಿ ತಮ್ಮ ಹುಟ್ಟುಹಬ್ಬದ ದಿನ ಹಸೆಮಣೆಯನ್ನು ನಟಿ ರಮ್ಯಾ ಅವರು ಏರಲಿದ್ದಾರೆ ಅನ್ನುವಂಥದ್ದು. ಇಲ್ಲಿಯವರೆಗೂ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಒಂದು ಸುದ್ದಿ. ತಮ್ಮ ಮದುವೆ ವಿಚಾರವನ್ನು ಗುಟ್ಟಾಗೆ ಇಟ್ಕೊಂಡಿದ್ದಾರೆ, ಯಾವುದೇ ಸ್ಪಷ್ಟನೆಯನ್ನು ನೀಡ್ತಾ ಇಲ್ಲ, ಎಲ್ಲವೂ ಕೂಡ ವದಂತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೂಲಗಳು ನೀಡ್ತಾ ಇರುವಂಥ ಮಾಹಿತಿ ಪ್ರಕಾರ ಹೌದು, ನಟಿ ರಮ್ಯಾ ಅವರು ಮದುವೆ ಕನ್ಫರ್ಮ್, ಅವರ ಮದುವೆ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.